ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 22ನೇ ಅಧ್ಯಾಯ. 22ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ. ಅದು ಎರಡು ಭಾಗವಾಗಿ ಅದನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ ನಾವು ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 1-34 ವಚನಗಳು. ಮೊದಲನೇ ಭಾಗ ಲೂಕ 22 1-34 ವಚನಗಳಲ್ಲಿ ಒಡಂಬಡಿಕೆಯ 16 ಸತ್ಯಾಂಶಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 16 ಫ್ಯಾಕ್ಟ್ಸ್ ಅಬೌಟ್ ಕವನೆಂಟ್. ಒಡಂಬಡಿಕೆಯ 16 ಸತ್ಯಾಂಶಗಳು. ಒಡಂಬಡಿಕೆ ಅಂತ ಹೇಳಿದ ಮೇಲೆ ಅದು ದೇವರೊಂದಿಗೆ ಒಡಂಬಡಿಕೆ, ಇತರರೊಂದಿಗೆ ಇರುವಂಥ ಒಡಂಬಡಿಕೆಯನ್ನು ಸೂಚಿಸ್ತದೆ. ಇದು ಬಹು ಗಂಭೀರವಾದ ವಿಷಯ. ಆದರೆ ಇಸ್ರಾಯೇಲರು ಅನೇಕ ಬಾರಿ ಒಡಂಬಡಿಕೆಯನ್ನು ಪಾಲಿಸುವ ವಿಷಯದಲ್ಲಿ ಬಹಳಷ್ಟು ಹೋರಾಟಕ್ಕೆ, ಸವಾಲಿಗೆ ಒಳಪಟ್ಟಿದ್ರು. ಆದ ಕಾರಣ ನಾನು ಅದರಿಂದ ಒಂದು ಪಾಠ ಕಲಿತು ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವಂತೆ ನಮಗೂ ದೇವರು ಸಹಾಯ ಮಾಡಲಿ. ಕಷ್ಟ, ಅಸಾಧ್ಯ ಅಲ್ಲ. ಒಡಂಬಡಿಕೆಯ 16 ಸತ್ಯಾಂಶಗಳು, 16 ಫ್ಯಾಕ್ಟ್ಸ್ ಅಬೌಟ್ ಕವನೆಂಟ್. ಲೂಕ 22 ಮೊದಲನೇದಾಗಿ 3ನೇ ವಚನದಲ್ಲಿ ನೋಡುವಾಗ, ಅಂದರೆ ಪಸ್ಕವೆಂಬ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ಸಮೀಪವಾಯಿತು. ಅದು ಕೂಡ ಒಂದು ಒಡಂಬಡಿಕೆಯ ಚಿತ್ರ. ಅದನ್ನು ಯೇಸು ಕರ್ತನು ರಾತ್ರಿ ಭೋಜನವಾಗಿ ಅಥವಾ ಕರ್ತನ ಮೇಜಾಗಿ ಅಥವಾ ರೊಟ್ಟಿ ಮುರಿಯುವ ಒಂದು ಒಡಂಬಡಿಕೆಯ ಸಂಸ್ಕಾರವನ್ನಾಗಿ ಮಾಡಿರುವಂಥದ್ದನ್ನು ಈ ಅಧ್ಯಾಯದಲ್ಲಿ ನೋಡ್ತೇವೆ. ಆದ ಕಾರಣ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿ ಎಣಿಸಲಾದ ಇಸ್ಕರಿಯೋತನೆಂಬ ಯೂದನಲ್ಲಿ ಸೈತಾನನು ಪ್ರವೇಶಿಸಿದನು. ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸೈತಾನನು ಪ್ರವೇಶಿಸುವುದರ ಬಗ್ಗೆ ನಾವು ನೋಡ್ತೇವೆ. ಹಾಗಾದರೆ ಇದರಿಂದ ನಾವು ಕಲಿಯುವಂಥ ಪಾಠ ಏನಂತ ಹೇಳಿದ್ರೆ, ಸೈತಾನನು ಒಡಂಬಡಿಕೆಗೆ ಅಡ್ಡಿ ಮಾಡ್ತಾನೆ. ಸೇಟನ್ ಹಿಂಡರ್ಸ್ ಕವನೆಂಟ್. ಅದನ್ನೇ ಲೂಕನ ಬರೆದ ಸುವಾರ್ತೆ 22 ವಚನದಲ್ಲಿ ನಾವು ನೋಡ್ತೇವೆ. ಅದು ಒಡಂಬಡಿಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಆಯಿತು. ಎರಡನೇದಾಗಿ 7ನೇ ವಚನ, ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ, ಪಸ್ಕದ ಕುರಿಯು ಬಲಿ ಕೊಡಬೇಕಾಗಿದ್ದ ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ದಿನ ಬಂದಿತ್ತು. ಆವಾಗ ಏನು ಮಾಡ್ತಾರೆ, ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. 8ನೇ ವಚನ ಎಷ್ಟು ಚೆನ್ನಾಗಿದೆ ಅದು. ನೀವು ಹೋಗಿ, ಅಂದರೆ ಪೇತ್ರ ಯೋಹಾನರನ್ನು ಕರೆದು, ಅವರು ಲೀಡರ್ಶಿಪ್ಪು, ನಾಯಕರಾಗಿದ್ದರು ಯೇಸು ಸ್ವಾಮಿಯ ದಳದಲ್ಲಿ. ಆದ ಕಾರಣ ಅವರಿಬ್ಬರನ್ನು ಕರೆದು, ನೀವು ಹೋಗಿ ನಮಗೋಸ್ಕರ ಪಸ್ಕ ಭೋಜನವನ್ನು ಸಿದ್ಧ ಮಾಡಿರಿ. ಒಡಂಬಡಿಕೆ ಬಗ್ಗೆ 2ನೇ ಸತ್ಯಾಂಶ ಏನಂತ ಹೇಳಿದ್ರೆ, ಅದು ಒಟ್ಟಾಗಿ ಮಾಡುವಂಥದ್ದು. ಇಟ್ಸ್ ಡೂಯಿಂಗ್ ಟುಗೆದರ್. ಒಟ್ಟಾಗಿ ಮಾಡುವಂಥದ್ದು ಒಡಂಬಡಿಕೆ. ಒಬ್ಬರೇ ಮಾಡಬಹುದು,
ಆದರೆ ಹೊಸ ಒಡಂಬಡಿಕೆ ಒಟ್ಟಾಗಿ ಮಾಡುವಂಥ. ಹೌದು, ಮೂರನೇದಾಗಿ ಒಡಂಬಡಿಕೆಯ ಬಗ್ಗೆ ನಾವು ನೋಡುವಾಗ 16 ಸತ್ಯಾಂಶಗಳಿದೆ 22ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆಯಲ್ಲಿ. ಮೂರನೇದಾಗಿ ಇನ್ನೊಂದು ಸತ್ಯಾಂಶ ಇದೆ. ಅದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಒಂದು ಮನೆ ಯಜಮಾನನ ಹತ್ರ ನೀವು ಹೋಗಿ, ಯೇಸು ತಾನು ಶಿಷ್ಯರೊಂದಿಗೆ ಪಸ್ಕ ಭೋಜನ ಮಾಡುವುದಕ್ಕೆ ಅತಿಥಿಯ ಕೊಠಡಿ ಎಲ್ಲಿ ಅಂತ ಕೇಳಬೇಕು. ಕೇಳಿದಾಗ 12ನೇ ವಚನ ಲೂಕ 22:12, ಅವನು ಕ್ರಮಪಡಿಸಿದ ಮೇಲಂತಸ್ತಿನ ದೊಡ್ಡ ಕೊಟ್ಟಿಗೆಯನ್ನು ಅಥವಾ ದೊಡ್ಡ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು. ಅಲ್ಲಿಯೇ ಪಸ್ಕ ಭೋಜನವನ್ನು ಸಿದ್ಧ ಮಾಡಿರಿ. ಹಾಗಾದರೆ ಒಡಂಬಡಿಕೆ ಸಿದ್ಧಪಡಿಸುವಂಥದ್ದಾಗಿದೆ. ಕವನೆಂಟ್ ಇನ್ವಾಲ್ವ್ಸ್ ಪ್ಲಾನಿಂಗ್. ಕ್ರಮಪಡಿಸಿದ ಮೇಲಂತಸ್ತು, ಅಲ್ಲಿಯೇ ಪಸ್ಕ ಭೋಜನ ಸಿದ್ಧಪಡಿಸಿರಿ. ಸಿದ್ಧಪಡಿಸಿ 2 ಮಾತನ್ನು ತೆಗೆದುಕೊಳ್ಳುವಾಗ ಒಡಂಬಡಿಕೆಗೆ ಹೌದು ಯೋಜನೆ, ಸಿದ್ಧಪಡಿಸುವಿಕೆ ಒಳಪಟ್ಟಿರ್ತದೆ. ಅದು ಮೂರನೇ ಸತ್ಯಾಂಶ. 4ನೇದಾಗಿ ನಾವು ನೋಡುವಾಗ ಇನ್ನೊಂದು ಸಂಗತಿಯನ್ನು ನಾವು 15ನೇ ವಚನದಲ್ಲಿದೆ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದ್ರೆ, ನಾನು ಬಾಧೆಯನ್ನು ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕ ಭೋಜನವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. Covenant involves eagerness. Wow. ಒಡಂಬಡಿಕೆ ಕುತೂಹಲದಿಂದ ಅಪೇಕ್ಷಿಸುವಂಥದ್ದು. ಒಡಂಬಡಿಕೆ ಹೌದು, ಹಗುರವಾಗಿ ಭಾವಿಸುವಂಥದ್ದಲ್ಲ. ಅದು ನ್ಯಾಯಬದ್ಧವಾಗಿ, ಅಂದರೆ ಅರ್ಥ ಒಂದು ಮಾಡಬೇಕೆಂಬಂಥ ಆಚಾರದಿಂದ ಇರುವಂಥದ್ದಲ್ಲ, ಅಥವಾ ಕಾನೂನುಬದ್ಧವಾಗಿ ಇರುವಂಥದ್ದಲ್ಲ. ಅದು ಆತ್ಮಿಕವಾದದ್ದು. ಕಾನೂನು ಒಳ್ಳೆಯದು, ಆದರೆ ಅದು ನ್ಯಾಯ ಕಾನೂನು ಇರುವಂಥದ್ದು ಒಳ್ಳೆಯದೇ. ಆದರೆ ನ್ಯಾಯಕ್ಕೆ ಆಚೆಯಾಗಿ, ನ್ಯಾಯಕ್ಕಿಂತಲೂ ಧರ್ಮಶಾಸ್ತ್ರಕ್ಕಿಂತಲೂ ಆಚೆಯಾಗಿರುವಂಥದ್ದು ಒಡಂಬಡಿಕೆ. ಅದು ಹಳೆ ಒಡಂಬಡಿಕೆಯಲ್ಲಿನೂ ಇತ್ತು ಧರ್ಮಶಾಸ್ತ್ರ, ಆದರೆ ಇದು ಹೊಸ ಒಡಂಬಡಿಕೆ. ಧರ್ಮಶಾಸ್ತ್ರಕ್ಕೆ ಇದು ಮಿಗಿಲಾದದ್ದು ಅಂತ ಹೇಳ್ಬೋದು. 16ನೇ ವಚನ ಲೂಕನ ಬರೆದ ಸುವಾರ್ತೆ ಅಂದ ಹಾಗೆ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಒಡಂಬಡಿಕೆಯ 16 ಸತ್ಯಾಂಶಗಳು ನೋಡಿಕೊಳ್ತಿದ್ದೇವೆ. ಅದರಲ್ಲಿ ಈಗ 5ನೇ ಸತ್ಯಾಂಶ ಏನಂತ ಹೇಳಿದರೆ 16ನೇ ವಚನ, ದೇವರ ರಾಜ್ಯದಲ್ಲಿ ಇದು ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕ ಭೋಜನವನ್ನು ಮಾಡುವುದೇ ಇಲ್ಲ ಅಂತ ಯೇಸು ಸ್ವಾಮಿ ಹೇಳಿದಾಗ ಆತನೇನು ಮಾಡ್ತಾರೆ, ಸ್ವಾಮಿ ಮಾಡಿದ್ದೇನಂತ ಹೇಳಿದ್ರೆ ಹಿ ಇನ್ವಾಲ್ವ್ಸ್ ಕಿಂಗ್ಡಮ್. ಹಾಗಾದರೆ ಒಡಂಬಡಿಕೆಯಲ್ಲಿ ರಾಜ್ಯವು, ಅಂದರೆ ದೇವರ ರಾಜ್ಯವು ಒಳಪಟ್ಟಿರುತ್ತದೆ. ಕಿಂಗ್ಡಮ್ ಆಫ್ ಗಾಡ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಕವನೆಂಟ್. 6ನೇದಾಗಿ 17ನೇ ವಚನ, ಅನಂತರ ಯೇಸು ಪಾನಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಇದನ್ನು ನಿಮ್ಮೊಳಗೆ ಹಂಚಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಇಲ್ಲಿ ಒಡಂಬಡಿಕೆಯಲ್ಲಿ ಒಳಪಟ್ಟಿರುವಂಥದ್ದು ಇನ್ನೊಂದು, ಅದೇನಂತ ಹೇಳಿದರೆ ಪಾತ್ರೆ ಅಂತ ಹೇಳುವಾಗ ಪಾತ್ರೆಯಲ್ಲಿ ದ್ರಾಕ್ಷರಸ, ಅದು ಸುರಿಯುವಂಥದ್ದನ್ನು ಸೂಚಿಸ್ತದೆ.
ಕುಡಿಯುವಂಥದ್ದನ್ನು ಸೂಚಿಸ್ತದೆ. ಕುಡಿಯೋದಕ್ಕೆ ಮುಂಚಿತವಾಗಿ ಸುರಿಯುವಂಥದ್ದು, ಇಟ್ಸ್ ಪೋರಿಂಗ್. ಹಾಗಾದರೆ ಒಡಂಬಡಿಕೆ ಪಾನೀಯವಾದದ್ದು, ಸುರಿಯುವಂಥದ್ದು, ಸವಿಯುವಂಥದ್ದು ಎಂಬುದಾಗಿ ನೋಡ್ತೇವೆ. ಮತ್ತು ಸ್ವಾಮಿ 2 ಸಾರಿ ಒಂದು ಮಾತು ಹೇಳಿದ್ದಾರೆ. ಅದೇನೆಂದರೆ 18ನೇ ವಚನದಲ್ಲಿ ದ್ರಾಕ್ಷರಸವನ್ನು ಇನ್ನು ಮುಂದೆ ನಾನು ಕುಡಿಯೋದೇ ಇಲ್ಲ, ಮತ್ತು 16ನೇ ವಚನ ಪಸ್ಕ ಭೋಜನವನ್ನು ಇನ್ನು ಮೇಲೆ ಮಾಡುವುದೇ ಇಲ್ಲ. ಲೂಕನ ಸುವಾರ್ತೆ 22:16 ಮತ್ತು 18 2 ವಚನಗಳಲ್ಲಿ ಇದನ್ನು ಮಾಡೋದೇ ಇಲ್ಲ ಎಂಬುದಾಗಿ ಹೇಳುವಾಗ ಇಟ್ ಇನ್ವಾಲ್ವ್ಸ್ ಡೆಸಿಷನ್, ತೀರ್ಮಾನ. ಒಡಂಬಡಿಕೆಯಲ್ಲಿ ತೀರ್ಮಾನ ಒಳಪಟ್ಟಿರ್ತದೆ. ನಾನು ತೀರ್ಮಾನ ಮಾಡಬೇಕು. ಕೆಲವು ಸಾರಿ ಮಾಡಿದ ತೀರ್ಮಾನವನ್ನು ನಾವು ಹಗುರವಾಗಿ ಮುರಿಯುವಂಥ ಸಾಧ್ಯತೆ. ಆದರೂ ಕೂಡ ಪೇತ್ರನ ಹಾಗೆ ಪಶ್ಚಾತ್ತಾಪಕ್ಕೆ ನಾವು ಬಂದು ಮುಂದುವರಿಯುವಂಥದ್ದು ಬಹಳ ಅಗತ್ಯ. ಮತ್ತು 19ನೇ ವಚನ ಲೂಕ 22:19 ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ಇದು ನಿಮಗೋಸ್ಕರವಾಗಿ ಕೊಟ್ಟಿರುವ ನನ್ನ ದೇಹ. ಹಾಗಾದರೆ ಕವನೆಂಟ್ಸ್ ಇನ್ವಾಲ್ವ್ಸ್ ಗಿವಿಂಗ್. ಒಡಂಬಡಿಕೆಯು ಕೊಡುವಿಕೆಯನ್ನು ಒಳಪಟ್ಟಿರ್ತದೆ. ನಿಮಗೋಸ್ಕರವಾಗಿ ಬೇರೆಯವರಿಗೋಸ್ಕರವಾಗಿ ಕೊಟ್ಟಿರುವ ನನ್ನ ದೇಹ ಅಂತ ಹೇಳಿದ ಮೇಲೆ ಅಲ್ಲಿ ನಾವು ಇನ್ನೊಂದು ಸಂಗತಿ ಅಂತ ಕಲ್ತ್ಕೋಬೇಕದೇನಂತ ಹೇಳಿದ್ರೆ, ಯೇಸು ಸ್ವಾಮಿ ಮೊದಲು ಪಾತ್ರೆಯನ್ನು ಕೊಟ್ಟರು, ಅನಂತರ ರೊಟ್ಟಿಯನ್ನು ತೆಗೆದುಕೊಂಡು ಕೊಟ್ಟರು. 2 ಕೊಡುವಂಥದ್ದೇ, 2 ಭಾಗವಹಿಸುವಂಥದ್ದು, ಮತ್ತು 2 ಆತನ ರಕ್ತ ಮತ್ತು ದೇಹವನ್ನು ಸೂಚಿಸುವಂಥದ್ದಾಗಿದೆ. ಹಾಗಾದರೆ ತನ್ನನ್ನೇ ತನ್ನನ್ನೇ ಕೊಡುವಂಥದ್ದು ಒಡಂಬಡಿಕೆ. ಮೊದಲನೇ ಸಮುವೇಲ 18ನೇ ಅಧ್ಯಾಯ 1-3 ವಚನಗಳಲ್ಲಿ ಯಾವ ರೀತಿಯಾಗಿ ಯೋನಾತಾನನು ದಾವೀದನು ಇವರಿಬ್ಬರು ಒಡಂಬಡಿಕೆ ಮಾಡಿಕೊಂಡಾಗ ತಮ್ಮನ್ನೇ ಕೊಟ್ಟರು, ತಮ್ಮನ್ನೇ ಪ್ರೀತಿಸಿದರು, ಒಡಂಬಡಿಕೆ ಮಾಡಿಕೊಂಡ್ರು. ಇಲ್ಲಿ ಕೂಡ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆಗಿಂತಲೂ ಉತ್ತಮವಾದಂಥ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಕೊಡುವಂಥದ್ದು ಪ್ರಾಣವನ್ನು, ಜೀವವನ್ನು, ರಕ್ತವನ್ನು ಕೊಡುವಂಥದ್ದು ಒಳಪಟ್ಟಿರ್ತದೆ. ಅದು ಒಡಂಬಡಿಕೆಯ ತುಟ್ಟ ತುದಿ. ಇಟ್ಸ್ ಎ ಕ್ಲೈಮ್ಯಾಕ್ಸ್ ಆಫ್ ಕವನೆಂಟ್. ಅದೇ ಪ್ರಕಾರ 20ನೇ ವಚನ 22ನೇ ಅಧ್ಯಾಯ ಲೂಕನ ಬರೆಸುವಾರ್ತೆ 20ನೇ ವಚನದ ಅದೇ ಪ್ರಕಾರ ಭೋಜನವಾದ ಮೇಲೆ ಪಾನಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲಾಗುವ ನನ್ನ ರಕ್ತದಿಂದಾದ ಅಂತ ಹೇಳುವಾಗ ಇಲ್ಲಿ ಏನು ನೋಡ್ತೇವೆ? ಇಟ್ ಇನ್ವಾಲ್ವ್ಸ್ ರೀಅಶ್ಯೂರಿಂಗ್. ಪುನಃ ನೋಡಿ, ಮೊದಲು ಪಾತ್ರೆಯನ್ನು ತೆಗೆದುಕೊಂಡ್ರು ಯೇಸು ಸ್ವಾಮಿ 17ನೇ ವಚನದಲ್ಲಿ. ಆನಂತರ ಇನ್ನೊಂದು ಸಾರಿ ಭೋಜನವಾದ ಮೇಲೆ ಇನ್ನೊಂದು ಸಾರಿ ಪಾನಪಾತ್ರೆ, 2ನೇ ಸಾರಿ. ನಾನು ಯಾವಾಗಲೂ ತಿಳ್ಕೊಳ್ತಿದ್ದೆ ರೊಟ್ಟಿ ಆಮೇಲೆ ದ್ರಾಕ್ಷರಸ 2 ಅಂತ. ಹೌದು, ನಿಜವೇ. ಉಳಿದ ಸುವಾರ್ತೆಗಳಲ್ಲೇ ಹಾಗೆ ನೋಡ್ತೀವಿ. ಆದರೆ ಲೂಕ 22:2 ನಾವೇನು ನೋಡ್ತೀವಿ? ಮೊದಲು ದ್ರಾಕ್ಷರಸ, ಆನಂತರ ರೊಟ್ಟಿ, ಮತ್ತೆ ದ್ರಾಕ್ಷರಸ. ಆ ಒಂದು ಕ್ರಮವನ್ನು ಡಾಕ್ಟರ್ ಲೂಕ್ ಕೊಟ್ಟಿದ್ದಾರೆ. ಅದರಿಂದ ನಾನು ಕಲಿಯುವಂಥದ್ದು ಏನಂದರೆ, ನಾವು ಕಲಿಯುವಂಥದ್ದು ಪುನಃ ನಿಶ್ಚಯ
ಪಡಿಸಿಕೊಳ್ಳುವಂಥದ್ದು. ಮತ್ತು ಮುಂದುವರಿಯುವಾಗ 20ನೇ ವಚನದ 2ನೇ ಭಾಗ, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲಾಗುವ ನನ್ನ ರಕ್ತದಿಂದ ಆದ ಹೊಸ ಒಡಂಬಡಿಕೆ. ವಾವ್! ಹೊಸ. ಕವನೆಂಟ್ ಇನ್ವಾಲ್ವ್ಸ್ ಫ್ರೆಶ್ನೆಸ್, ರಿನೀವಲ್. ಒಡಂಬಡಿಕೆಯಲ್ಲಿ ನವೀನತೆ, ನವೀಕರಣ ಒಳಪಟ್ಟಿರ್ತೈತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಡಂಬಡಿಕೆಯಲ್ಲಿ ಅದು ನಾವು ಹಿಂಬಾಲಿಸಬೇಕು. ಹೊಸ ಒಡಂಬಡಿಕೆ. ಪುರಾತನ ಕಾಲದಲ್ಲಿ ಒಡಂಬಡಿಕೆಯನ್ನು ದೃಢೀಕರಿಸಲು ಬಲಿ ಅರ್ಪಣೆಯಿಂದ ರಕ್ತ ಸುರಿಸುವ ಪದ್ಧತಿ ಇತ್ತು. ಈಗ ಅದನ್ನೇ ನಮ್ಮ ಕರ್ತನಾದ ಯೇಸು ಹೇಳುವಂಥದ್ದನ್ನು ನಾವು ನೋಡ್ತೇವೆ ಲೂಕ 22:20. ಅನಂತರ ನಾವು 21ನೇ ವಚನ ನೋಡುವಾಗ ಅಥವಾ 22ನೇ ವಚನ ನೋಡಿಕೊಳ್ಳೋಣ. ದೈವ ಸಂಕಲ್ಪದ ಪ್ರಕಾರ ಮನುಷ್ಯ ಪುತ್ರನಾದ ನಾನು ಹೊರಟು ಹೋಗ್ತೇನೆ. ಕವನೆಂಟ್ ಇನ್ವಾಲ್ವ್ಸ್ ಗಾಡ್ಸ್ ಪ್ಲ್ಯಾನ್. ಒಡಂಬಡಿಕೆಯಲ್ಲಿ ದೇವರ ಯೋಜನೆಯು ಒಳಪಟ್ಟಿರ್ತದೆ. ಮತ್ತು ಹಾಗೆ ನಾವು ಮುಂದುವರಿಸುವುದಾದರೆ 27ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಹೌದು, ಊಟಕ್ಕೆ ಕುಳಿತುಕೊಂಡಂಥ ಸಂದರ್ಭದಲ್ಲಿ ನಾನು ನಿಮ್ಮೊಳಗೆ ಸೇವೆ ಮಾಡುವವನಂತಿದ್ದೇನೆ. ಕವನೆಂಟ್ ಇನ್ವಾಲ್ವ್ಸ್ ಸರ್ವೆಂಟ್ಹುಡ್. ಒಡಂಬಡಿಕೆಯಲ್ಲಿ ಸೇವಕತ್ವವು ಒಳಪಟ್ಟಿರ್ತದೆ. ಸೇವಕನಾಗಿದ್ದೇನೆ, ಸೇವೆ ಮಾಡುವವನಾಗಿದ್ದೇನೆ ಅಂತ ಹೇಳುವಾಗ ಲೂಕ 22:27 ಆ ಸೇವಕತನ, ಸೇವೆ ಮಾಡುವ ಮನೋಭಾವನೆ. ಮತ್ತು ಯೇಸು ಸ್ವಾಮಿ ಒಂದು ದೊಡ್ಡ ಮಾತು ಹೇಳ್ತಾರೆ. ನೀವು ನನ್ನ ಕಷ್ಟಗಳಲ್ಲಿ ನನ್ನೊಂದಿಗೆ ನಿಂತಿದ್ದೀರಿ. 28ನೇ ವಚನ. ಕವನೆಂಟ್ ಇನ್ವಾಲ್ವ್ ಸ್ಟ್ಯಾಂಡಿಂಗ್ ಟುಗೆದರ್. ಸ್ಟ್ಯಾಂಡಿಂಗ್ ಟುಗೆದರ್. ಮತ್ತು 29ನೇ ವಚನದಲ್ಲಿ ನಾನು ನಿಮಗೋಸ್ಕರವಾಗಿ ಒಂದು ರಾಜ್ಯವನ್ನು ನೇಮಕ ಮಾಡ್ತೇನೆ ಅಂತ ಹೇಳುವಾಗ ಕವನೆಂಟ್ ಆನರ್ಸ್. ಸಿಂಹಾಸನದ ಮೇಲೆ ಕುಳಿತುಕೊಳ್ತೀರಿ ಅಂತ ಹೇಳ್ಬಿಟ್ಟು, ನ್ಯಾಯ ತೀರಿಸ್ತೀರಿ ಅಂತ ಹೇಳ್ಬಿಟ್ಟು 30ನೇ ವಚನ. ಹಾಗಾದರೆ ಕವನೆಂಟ್ ಇನ್ವಾಲ್ವ್ಸ್ ರೆಸ್ಪಾನ್ಸಿಬಿಲಿಟಿ. ಕೊನೆಯದಾಗಿ ಯೇಸು ಸ್ವಾಮಿ ಹೇಳ್ತಾರೆ 32ನೇ ವಚನದಲ್ಲಿ ನಾನು ನಿನಗೋಸ್ಕರವಾಗಿ ಬೇಡಿಕೊಂಡಿದ್ದೇನೆ ಅಂತ ಪೇತ್ರನಿಗೆ ಹೇಳುವಂಥದ್ದು ವಿಶೇಷವಾಗಿ. ಕವನೆಂಟ್ ಇನ್ವಾಲ್ವ್ಸ್ ಇಂಟರ್ಸೆಷನ್. ಈ ರೀತಿಯಾಗಿ ಹೌದು, ಆ ಒಡಂಬಡಿಕೆಯ 16 ಸತ್ಯಾಂಶಗಳನ್ನು ಲೂಕನ ಬರೆದ ಸುವಾರ್ತೆ 22ರಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.